ಉಡುಪಿ ಜಿಲ್ಲೆಯಲ್ಲಿ ಮತ್ತೆ ನೀರಿನ ಸಂಕಷ್ಟ ಎದುರಾಗಿರುವಂಥದ್ದು. ಒಂದು ಕಡೆ ಬಿಸಿಲು, ಮತ್ತೊಂದು ಕಡೆ ನೀರಿನ ಅಭಾವ, ಇದೆರಡೂ ಈಗ ಉಡುಪಿಯ ಜನರನ್ನ ತಲ್ಲಣಗೊಳಿಸಿರುವಂಥದ್ದು. ಮುಖ್ಯವಾಗಿ ಬಜೆ ಡ್ಯಾಮ್ ಏನಿದೆ, ಅಲ್ಲಿಂದ ಸೊಣ್ಣ ನದಿ ಹರಿಯುತ್ತೆ, ಅಲ್ಲಿಂದ ನೀರನ್ನು ಇಡೀ ಉಡುಪಿ ನಗರದ ಜನತೆಗೆ ಒದಗಿಸುವಂಥದ್ದು. ಈಗ ಇದೇ ನದಿ ನೀರು ಈಗ ಸಂಪೂರ್ಣ ಬಹುತೇಕ ಬತ್ತಿ ಹೋಗಿರುವಂಥದ್ದು. ನೀರಿನ ಸಾಂದ್ರತೆ ಬಹಳಷ್ಟು ಕಡಿಮೆ ಆಗಿದೆ. ಇದು ನೋಡ್ತಾ ಇದ್ರೆ ಒಂದು ರೀತಿಯ ಶಾಕ್ ಅಂತ ಹೇಳ್ಬೋದು ಉಡುಪಿ ಜನರಿಗೆ. ಯಾಕಂದ್ರೆ ಕಳೆದ ವರ್ಷ ಇದೇ ರೀತಿಯ ಸಂಕಷ್ಟ ಎದುರಾಗಿತ್ತು. ಇದರಿಂದ ಪಾರಾಗಲು ಜನರು ದೇವರ ಮೊರೆ ಕೂಡ ಹೋಗಿದ್ರು. ಹೀಗಾಗಿ ಈ ಬಾರಿ ಕೂಡ ಅದೇ ಸಂಕಷ್ಟ ಮತ್ತೆ ಎದುರಾಗಿರುವಂಥದ್ದು. ಒಂದ್ ಕಡೆ ಬಿಸಿಲಿನ ತಾಪಮಾನ ದಿನ ಹೋದಂತೆ ಗಂಟೆಗೆ ಏರ್ತಾನೆ ಇದೆ, ಇನ್ನೊಂದು ಕಡೆ ನೀರಿನ ಪ್ರಮಾಣ ಪ್ರತಿದಿನ ಕುಸಿತಾನೆ ಇದೆ. ಹೀಗಾಗಿ ಇದೀಗ ಬಂಡೆಕಲ್ಲೆಲ್ಲ ಸಂಪೂರ್ಣವಾಗಿ ಮೇಲೆ ಕಂಡು ಬರ್ತಾ ಇದೆ. ಸುಮಾರು 6.50 ಮೀಟರ್ ಇರುವಂತಹ ನೀರು ಈಗ ಸಂಪೂರ್ಣ 3.50 ಮೀಟರ್ಗೆ ಇಳಿಮುಖವಾಗಿರುವಂಥದ್ದು. ಇನ್ನು ಕೇವಲ 15 ದಿನಕ್ಕಷ್ಟೇ ನೀರು ಇರುವಂಥದ್ದು. ಹೀಗಾಗಿ ನಗರಸಭೆ ಏನು ಮಾಡಿದೆ ಅಂದರೆ ಪ್ರತಿದಿನ 2 ದಿನಕ್ಕೊಮ್ಮೆ ರೇಷನಿಂಗ್ ಸಿಸ್ಟಮ್ ರೀತಿಯಲ್ಲಿ ಇದು 3 ದಿನಕ್ಕೂ ಹೋಗ್ಬೋದು, ಈ ರೀತಿಯಲ್ಲಿ ನೀರು ಕೊಡುವಂಥ ಒಂದು ಯೋಚನೆಯಲ್ಲಿದೆ. ಹಾಗಾಗಿ ಈ ರೀತಿ ನೀರು ಒದಗಿಸಿದ್ರೆ ಮಾತ್ರ ಇನ್ನು 15ರಿಂದ 1 ತಿಂಗಳಷ್ಟು ಮಟ್ಟಿಗೆ ನೀರನ್ನು ಕೊಡ್ಬೋದು. ಇಲ್ಲಾಂದರೆ ನೀರಿನ ಏನು ದಾಹ ತಣಿಸಲಿಕ್ಕೆ ಏನು ಟ್ಯಾಂಕರ್ ಮೊರೆ ಕೂಡ ಹೋಗ್ಬೋದು, ಜೊತೆಗೆ ದೇವರ ಮೊರೆ ಕೂಡ ಹೋಗುವಂಥ ಸ್ಥಿತಿ ಇರುವಂಥದ್ದು. ಒಟ್ಟಾರೆ ಉಡುಪಿ ನಗರ ಜನತೆಗೆ ಇದು ಒಂದು ರೀತಿಯ ಶಾಕ್ ಅಂತ ಹೇಳ್ಬೋದು. ಉಡುಪಿ ಜಿಲ್ಲೆ ಜನರು ಆದಷ್ಟು ನೀರಿನ ಪ್ರಮಾಣವನ್ನು ಉಪಯೋಗವನ್ನು ಆದಷ್ಟು ಕಡಿಮೆ ಮಾಡಬೇಕೆಂದು ಕೂಡ ನಗರಸಭೆ ವಿನಂತಿ ಮಾಡಿರುವಂಥದ್ದು. ಒಟ್ಟಾರೆ ಟ್ಯಾಂಕರ್ ಮೊರೆ ಹೋಗುವ ಮೊದಲು ಉಡುಪಿ ಜನತೆ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಪರೀಕ್ಷ್ ಶೇಟ್, ನ್ಯೂಸ್ ಫಸ್ಟ್, ಉಡುಪಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.